ಏನೇನು ಬಂದಿಲ್ಲ ಸರ್. ನಾನು ಏನು ಲಿಸ್ಟ್ ತೋರಿಸಿದ್ದೆ ಅದು ಏನೇನು ಇನ್ನೂ ಒಂದು ಬಂದಿಲ್ಲ, ಒಂದು ಖರ್ಚಿಪು ಆಚೆ ಬಂದಿಲ್ಲ ಸರ್. ನೀವೇ ನೋಡ್ತಾ ಇದ್ದೀರಾ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಫೇಮಸ್ ಇದ್ರು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಕರ್ನಾಟಕ ಜನತೆ ಒಬ್ಬೊಬ್ರು ಯಾವ ಲೆಕ್ಕಕ್ಕೆ ಮುತ್ಕೊಳ್ತಾರೆ, ಎಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ, ಎಷ್ಟು ಅಲ್ಲ ಗಿಲ್ಲಿನೇ ಗೆಲ್ಲೋದು ಸರ್. ಯಾಕಂದ್ರೆ ಎಲ್ಲರೂ ಕಾಮಿಡಿ ಅಂತ ಅವನಿಗೆ ನಾನು ಜಾಸ್ತಿ ಬೈದಿರೋದು, ಯಾಕಂದ್ರೆ ನನಗೆ ಅಷ್ಟು ಮೋಸ ಆಗಿದೆ ಅದರಿಂದ ಬೈತಾ ಇದ್ದೀನಿ. ಆದ್ರೆ ಗೆಲ್ಲೋದು ಗಿಲ್ಲಿನೇ ಸರ್. 90% ಅಲ್ಲ 100% ಅವರೇನೆ. ಅದು ಬಿಟ್ರೆ ರಕ್ಷಿತಾ, ಅಶ್ವಿನಿ ಗೌಡ ಅವರು ಇರ್ತಾರೆ ಟಾಪ್ 3 ಅಲ್ಲಿ. ಹೌದೌದು ಸರ್. ಇಲ್ಲ, ಅದು ಮೊನ್ನೆ ಕಾಲ್ ಮಾಡಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ತಿರ್ಗಾ 3 ದಿವಸಕ್ಕೆ ಹೋಗ್ತೀರಾ ಅಂತ. ನಾನು ಹೇಳಿದೆ 3 ದಿವಸ ಅಂದ್ರೆ ಮಾತ್ರ ಹೋಗ್ತೀನಿ, ಯಾಕಂದ್ರೆ ನನಗೆ ಅಲ್ಲಿ ಊಟ ನನಗೆ ಬೇಕಾದ ಸಿಗ್ತಾ ಇಲ್ಲದಿರ್ತದೆ, ನಂಗೆ ಟಯರ್ಡ್ ಆಗ್ತಾ ಇದೆ. ಅದರಿಂದ ನಾನು 3 ದಿವಸ ಅಂದ್ರೆ ಬರ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ನೋಡಿದ್ರೆ ಈಗ ನನ್ನ ಮಗ ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆದ. ಇದರಿಂದ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾ ಸರ್, ಬಿಗ್ ಬಾಸ್ ಫೈನಲ್ ಆಗಿ ಬರ್ತಾರೆ ಇವರು ಗಿಲ್ಲಿನೇ ಫೈನಲ್ ಎಲ್ಲ ವಿನ್ನರ್ ಆಗ್ತಾನೆ ಮೇಡಮ್. ಜನ ಅವ್ರಿಗೆ ಅಷ್ಟು ಫ್ಯಾನ್ಸ್ ಇದ್ದಾರೆ, ಅವರೇ ವಿನ್ನರ್ ಆಗ್ತಾರೆ. ನನಗೆ ರಕ್ಷಿತಾ ಇಷ್ಟ, ಅಶ್ವಿನಿ ಗೌಡ ಅವ್ರು ಇಷ್ಟ, ರಘು ಇಷ್ಟ, ಸ್ಪಂದನ ಇಷ್ಟ, ಆಮೇಲೆ ಕಾವ್ಯ, ಆಮೇಲೆ ಇನ್ನ ಯಾರು ಮೈಸೂರವರು ಸ್ಮಾರ್ಟ್ ಹುಡುಗ ಹೆಸರೇನು ಸರ್, ಸೂರಜ್, ರಘು ಸರ್, ಎಲ್ಲರೂ ಇಷ್ಟ. ಅಲ್ಲ, ನನಗೆ ಗಿಲ್ಲಿ ಗೆಲ್ಬಾರ್ದು ಅಷ್ಟೇ ಹೇಳೋದು ನಾನು. ಇನ್ನು ಮಿಕ್ಕಿದವರೆಲ್ಲ ಯಾರ ಗೆಲ್ಬೋದು, ಗೆಲ್ಲಿ ಅಂತ. ಆದ್ರೆ ಗಿಲ್ಲಿನೇ ಗೆಲ್ಲೋದು ಅಂದ್ರೆ ಹೇಳ್ತಾ ಇರೋದು. ಯಾಕಂದ್ರೆ ನನ್ಗೆ ಅವನು ಅಷ್ಟು ತೊಂದರೆ ಮಾಡಿದ್ದ ಒಳಗಿದ್ದಾಗ. ಅದು ಈ ತಿರ್ಗಾ ಹೇಳಿ ಅದೇ ಟ್ರೋಲ್ ಆಗ್ತಾ ಇದೆ ಸರ್. ಹೇಳಿ ಲಿಸ್ಟೇ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಎಲ್ಲಾರ್ಗು. ನಂದು ಇಷ್ಟ ಐಟಮ್ ಮಿಸ್ಸಿಂಗ್ ಅಂತಾನೆ ತೋರಿಸ್ಬಿಟ್ಟಿದ್ದೀನಿ. ಏನೇನು ಬಂದಿಲ್ಲ ಸರ್. ನಾನು ಏನು ಲಿಸ್ಟ್ ತೋರಿಸಿದ್ದೆ ಅದು ಏನೇನು ಇನ್ನೂ ಒಂದು ಬಂದಿಲ್ಲ, ಒಂದು ಖರ್ಚಿಪು ಆಚೆ ಬಂದಿಲ್ಲ ಸರ್. ಟೀಮ್ಗೆ ಹೇಳಿದೀನಿ ಸರ್, ಮಾತಾಡಂಗಿಲ್ಲ, ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್. ಅಂಜನ್ ಮಾತಾಡ್ತೀನಿ ಬನ್ನಿ. ಆಯ್ತಪ್ಪ ಇಳಿಸ್ಬಿಡಿ ಸರ್, ಮಾತಾಡಿ. ಅಂಜನ್ ನೀವೇ ಅಲ್ವಾ ಮಾಡಿರೋದು, ಮಾತಾಡಿ ಅವ್ರ ಬಗ್ಗೆ ಸರ್. ನಾನು ಮಾರಿದ್ದಲ್ಲ ಸರ್, ನಾನು ಅಲ್ಲಲ್ಲ ಅದನ್ನೇ ಫುಲ್ ಹೇಳ್ತೀನಿ. ಅಂಜನ್ ಅಂತ ನನಗೆ ಗುಡ್ ಫ್ರೆಂಡ್ ಅವರು. ಒಂದು 2 ಫಂಕ್ಷನ್ ಅಲ್ಲಿ ನನಗೆ ಚೀಫ್ ಗೆಸ್ಟ್ ಆಗಿ ಕರೆದಾಗ ನನ್ನ ಜೊತೆ ಬಂದು ಪಕ್ಕನೆ ಕುತ್ಕೊಂಡಿದ್ರು. ಅವ್ರು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರ ಹತ್ರ ಬಟ್ಟೆ ಕೇಳಿದ್ದೆ, ತಗೊಂಡಿಲ್ಲ. ಒಂದು ಬಟ್ಟೆನೂ ತಗೊಂಡಿಲ್ಲ, ಒಂದು ಟ್ರಾನ್ಸಾಕ್ಷನ್ ಇನ್ನೂ ಆಗಿಲ್ಲ. ಕೇಳಿದ್ದೆ, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೇಳಿದ್ದೆ. ಅಲ್ಲ, ಸೇಲ್ಗೆ ಏನ್ ಬೇಕಾದ್ರು ಸರ್, 15 ಬ್ಲೇಸರ್ ಬೇಕು, 50 ಶರ್ಟ್ ಬೇಕು, ಎಲ್ಲ ನೀವು ಡೀಲ್ ಮಾಡ್ತೀರಿ, ನಿಮ್ನು ಕೇಳ್ತೀನಿ ಸರ್. ಆತರ ಕೇಳಿದ್ದಷ್ಟೇ, ತಗೊಂಡಿಲ್ಲ ಸರ್. ಯಾಕಂದ್ರೆ ನೀವು ತಗೊಂಡಿರೋದು ಅಂತ ಹಾಕಿದ್ದೀರಾ, ತಗೊಂಡಿಲ್ಲ ಸರ್. ಅವರು ಗುಡ್ ಫ್ರೆಂಡ್, ನನಗೆ ಒಳ್ಳೆ ಫ್ರೆಂಡ್. 2 ಫಂಕ್ಷನ್ ಅಲ್ಲಿ ಫ್ರೆಂಡ್ ಆದ್ರು. ನನ್ನ ಫ್ರೆಂಡ್ ಥ್ರೂ ಸಚಿನ್ ಅನ್ನೋರು ಅವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದು. ಫ್ರೆಂಡ್ ಆದ್ಮೇಲೆ ಬಟ್ಟೆ ಕೇಳಿದ್ದೆ, ಅಂದ್ರೆ ಅಷ್ಟರೊಳಗೆ ನಂದು ಒಳಗೋಗೋದು ಟೈಮ್ ತುಂಬಾ ಕಡಿಮೆ ಇತ್ತು. ಅವ್ರು ಇನ್ನೂ ತರಿಸಿರ್ಲಿಲ್ಲ, ತಗೊಂಡಿರ್ಲಿಲ್ಲ. ಒಂದು ವಾರ ಇದ್ದಂಗೆ ಒಂದು 20 ಲಕ್ಷದ್ದು ಯುರೋಪಿಯನ್ ಡಾಬರ್ಮೆನ್, ಅದನ್ನ ಅವ್ರಿಗೆ ಟರ್ಮ್ ಸಿಗ್ಬೇಕು ಅಂತ ಕೊಟ್ಟೆ. ಅವ್ರೇನ್ ಮಾಡಿದ್ರು, ಅವ್ರ ಮನೇಲಿ ಏನೋ ಕಾರಣಾಂತರದಿಂದ ಆಗಲ್ಲ ಅಂತ ಅವ್ರ ಫ್ರೆಂಡ್ ಮನೆಗೆ ಬಿಟ್ರು. ಅವನೇನ್ ಮಾಡಿದಾನೆ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಏನ್ ಮಾಡಿದಾನೆ, KR ಪುರಂ ಸೈಡು 30,000 ರೂಪಾಯಿ ಅಲ್ಲ, ಇವನ್ ಫ್ರೀ ಕೊಟ್ಟವನೆ. 2ನೇ ಪಾರ್ಟಿನೂ ಫ್ರೀ ಕೊಟ್ಟವನೆ. 3ನೇ ಪಾರ್ಟಿ 30,000ಕ್ಕೆ ಸೇಲ್ಗೆ ಇಟ್ಟಿದ್ದಾನೆ. ಟಕ್ ಅಂತ ನನಗೆ ಎಲ್ಲಾ ಬ್ರೀಡರ್ಸು ಪರಿಚಯ. ಟಕ್ ಅಂತ ಮೆಸೇಜ್ ಬಂತು, ಸರ್ ಆ ಕ್ವಾಲಿಟಿನ ನಿಮ್ದೇನೆ, ಆ ತರ ಸ್ಲಮ್ ಅಲ್ಲಿರೋನ ಹತ್ರ ಅಷ್ಟು ಹೈ ಬ್ರೀಡರ್ ಚಾನ್ಸೇ ಇಲ್ಲ, ನಿಮ್ದೇನೆ ನೋಡಿ ಅಂತ ಫೋಟೋ ಕಳ್ಸಿದ್ರು. ನನಗೆ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಇಮಿಡಿಯೇಟ್ ಚಿಪ್ ಹಾಕಿದ್ರೆ, ಹೌದೌದು, ಮೈಕ್ರೋ ಚಿಪ್ ಆಗಿರುತ್ತೆ, ಪೇಪರ್ ನನ್ನ ಹೆಸರಲ್ಲಿರುತ್ತೆ. ಇಮಿಡಿಯೇಟ್ ನಾನು ಫೋನ್ ಮಾಡಿದೆ. ಅಂಜನ್ಗೂ ಗೊತ್ತಿಲ್ಲ ಪಾಪ, ಅವ್ರು ಒಳ್ಳೆಯವರು, ಅವ್ರದ್ದು ತಪ್ಪಲ್ಲ ಇದರಲ್ಲಿ. ಅವ್ರೇನ್ ಮಾಡಿದ್ರು, ಇಲ್ಲ ಸರ್ ನನ್ನ ಫ್ರೆಂಡ್ ಮನೇಲೇ ಇದೆ ಅಂತ ಹೇಳಿದ್ರು. ನಾನು 1 ನಿಮಿಷ ಕಾನ್ಫರೆನ್ಸ್ ಕಾಲ್ ಹಾಕಿ ಅಂದೆ. ಕಾನ್ಫರೆನ್ಸ್ ಕಾಲ್ ಹಾಕಿದ್ರು. ಅವ್ರು ಬಂದು ಇಲ್ಲ ನನ್ನ ಫ್ರೆಂಡ್ ಮನೇಲಿ ಬಿಟ್ಟಿದ್ದೀನಿ ಅಂತ ಅಂದ್ರು. ಅಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿ ಅಂದೆ. ಅವನ್ ಇಟ್ಕೊಂಡು ನಾನು ಆಲ್ರೆಡಿ ಅವನ ಹತ್ರ ಮಾತಾಡ್ಬಿಟ್ಟಿದ್ದೆ. ಏನಂತ ಮಾತಾಡಿದ್ದೆ, 30,000ಕ್ಕೆ ಎಲ್ಲಿ ಬರ್ಬೇಕಪ್ಪ, ನಾನು ನಾಯಿ ತಗೊಳಕ್ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದೆ. ಅವನಿಗೆ ಭಯ ಆಗೋಯ್ತು. ಟಕ್ ಅಂತ ಫೋನ್ ಹೊಡೆದ್ರೆ, ನಾನು ಹಂಗ್ ಸಾಕಿದೀನಿ ಹಿಂಗ್ ಸಾಕಿದೀನಿ ಅಂತ. ಅದ್ರ ಉಗ್ರು ಸಮಾನಪ್ಪ ನಿನ್ ಮನೇಲಿರೋದು, ಇದ್ರ ವ್ಯಾಲ್ಯೂ ಗೊತ್ತಾ? ಟೀ ಮುಚ್ಕೊಂಡು ಅರ್ಧ ಗಂಟೆಯಲ್ಲಿ ನಾಯಿ ನನ್ನ ಹತ್ರ ಇರಬೇಕು ಅಂದೆ ಅಷ್ಟೇ. ಇವರು ಸಾರಿ ಅಂತ ಅಂದ್ರು. ಅಂಜನ್ ತಪ್ಪಿಲ್ಲ, ಅಂಜನಿಗೆ ಗೊತ್ತಿಲ್ಲದೆ ಆಗಿರೋದು. ಅಂಜನ್ ತುಂಬಾ ಒಳ್ಳೆಯವರು. ಅವರಿಂದ ಟರ್ಮ್ಸ್ ಅದು ಸರ್. ನಾನು ಈ ನಾಯಿನೂ ಹಂಗೆ ನೋಡಿ, ಇಲ್ಲೊಬ್ರು ಲೇಡಿ ಇದಾರೆ, ಅವ್ರಿಗೆ ಕೊಟ್ಟಿರೋದು. ಪಾಪ ಅವ್ರು ಹೈಲೈಟ್ ಮಾಡಬೇಡಿ. ಆದ್ರೆ ಟರ್ಮ್ಸ್ ತರ ನಾನು ಅದೇ ನಾಯಿ ಆದ್ರೂ ಇನ್ವೆಸ್ಟ್ ಮಾಡ್ತೀನಿ ಫ್ರೀ ಆಗಿ. ಈಗ ನಿಮಗೆ ಬೇಕಾ, ನಿಮ್ಗೂ ಫ್ರೀ ಕೊಡ್ತೀನಿ, ನೀವು ನೋಡ್ಕೊಳ್ಳೋದು. ಈ ತರ ಫಂಕ್ಷನ್ ಇದ್ದಾಗ ನಿಮ್ಮ ಮನೆಗೆ ಬಂದು ನಾನು ಇಸ್ಕೊಂಡು ಹೋಗ್ಬಿಟ್ಟು 2.5 ಲಕ್ಷ ಚಾರ್ಜ್ ಮಾಡ್ತೀನಿ 1 ಅವರ್ಗೆ. ದೂರ ಆದ್ರೆ 10 ಲಕ್ಷ. ಗೋವಾಲ್ 2 ಫಂಕ್ಷನ್ 10 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ. ಅದು ನಾನು ದುಡ್ಡು ಕೊಡ್ತೀನಿ, ಅವ್ರಿಗೆ 1 ರೂಪಾಯಿ ಕೊಡಲ್ಲ. ಅವ್ರಿಗೆ ಶೋ ಅದಕ್ಕೆ ಅಂತವ್ರು ಕೊಡೋದೇ ಇಲ್ಲ ಸರ್.
ಸರ್ ಹಿಂಗೆ ದುಡ್ಡು ಆಸೆ ಬಿದ್ದವ್ರು ಕೊಡೋದೇ ಇಲ್ಲ ಸರ್ ಅದು ನಿಮ್ಗೆ ಎಷ್ಟು ಶೋಕಿ ಬರ್ತೀವಿ ಇರಬೇಕು. ಸಾಕ್ತಿರಲ್ಲ ಸರ್ ಬೇಡ ಸರ್, ಈಗ ನೀವು ದುಡ್ಡು ಕೊಟ್ಟು ತಗೊಂಬಂದ್ರೆ ಊಟ ಹಾಕಲ್ವಾ ನೀವು, ಸಾಕಲ್ವಾ ನೀವು? ಅಂದ್ರೆ ಫ್ರೀಯಾಗಿ ನಿಮ್ಗೆ ಶೋಕಿ ಈಗ ಅಷ್ಟು ಕಾಸ್ಟ್ಲಿ ನಾಯಿ ತಗೊಳಕ್ಕಾಗಲ್ಲ. ಅಂತ ಕಾಸ್ಟ್ಲಿ ನಾಯಿ ನಿಮ್ಮ ಮನೇಲಿ ಇದೆ ಅಂದ್ರೆ ನಿಮ್ಗೆ ಗ್ರೇಟ್. ದುಡಿಮೆ ನಿಮ್ದು ಶೋಕಿ ನಂದು. ಅಷ್ಟೇ, ನಿಮ್ದು ಶೋಕಿ ನಂದು ಬಿಸ್ನೆಸ್. ಸರ್ ಅದೆಷ್ಟು ಎಷ್ಟು ಬೆಲೆ ಬಾಳ್ತಾ ಇತ್ತು ಸರ್ ಅದು? ಅದು 20 ಲಕ್ಷ ಸರ್, ಡಾಬರ್ಮ್ಯಾನ್ 20 ಲಕ್ಷ. ಅದು ಯುರೋಪಿಯನ್ ಡಾಬರ್ಮ್ಯಾನ್. ಅಂಬಾನಿ ಅವರು ತಗೊಂಡಿದ್ದು ಅದನ್ನ. ಅವ್ರು ಏನಂದ್ರೆ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಡೆಲ್ಲಿಲಿ, ಅಲ್ಲಿಗೆ ಅವರು ಇಂಪೋರ್ಟ್ ಮಾಡಿ ಅಂಬಾನಿ ಅವರು ತಗೊಂಡಿದ್ದು. ಅವ್ರಿಗೆ ಯಾವ್ದಾದ್ರು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಅಂದ್ರೆ ಅವ್ರಿಗೆ ಆ ಬುದ್ಧಿ ಬಿಹೇವ್ ಟ್ರೈನಿಂಗಿಗೆ ಸೂಟಬಲ್ಲ, ಟ್ರೈನಿಂಗ್ ಇದು ಹೇಳಿದ ತಕ್ಷಣ ಕೇಳುತ್ತಾ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಯಾವ್ದು ತುಂಬಾ ಆಕ್ಟಿವ್ ಆಗಿದೆ, ತುಂಬಾ ಬೇಗ ಮಾತು ಕೇಳುತ್ತೆ ಅಂತದನ್ನ ಮಾತ್ರ ಇಟ್ಕೊಳ್ತಾರೆ. ಇವಾಗ ಹೆಂಗಂದ್ರೆ ಕಾಲೇಜಲ್ಲಿ 80% ಮೇಲಿರೋದು 100% ತೆಗಿಯೋರು ಮಾತ್ರ ಇಟ್ಕೊಳ್ತಾರೆ, 80% ಒಳಗಿರೋದೆಲ್ಲ ವಾಪಸ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಮರಿಲಿ ಹುಟ್ಟುತ್ತಾ ಗೊತ್ತಾಗಲ್ಲ, ಅವ್ರು ಚಿಕ್ಕ ಮರಿ ತರಿಸಿರ್ತಾರೆ. ಅದನ್ನ ಒಂದು 3.5 months ಪಪ್ಪಿ ಇದ್ದಾಗ ನಾನು ತಗೊಂಡ ತಕ್ಷಣ ಇಮಿಡಿಯೇಟ್ ಬರೀ 30,000 ಮಾಡಿದ್ದಾರೆ. 30,000 ಮಾರಕ್ ಹೋಗ್ಬಿಟ್ಟಿದ್ರು, ಮಾರಿರ್ಲಿಲ್ಲ. ಒಂದ್ ಚೂರ್ ಲೇಟ್ ಆಗಿದ್ರೆ ಸೇಲ್ ಆಗ್ಬಿಟ್ಟಿರೋದು. ಅಷ್ಟರೊಳಗೆ ನನಗೆ ನ್ಯೂಸ್ ಬಂದು ಕಂಡಿಡಿದು ಅದನ್ನ ವಾಪಸ್ಸು ಕಿತ್ಕೊಬಂದು ಇವಾಗ ಒಳ್ಳೆ ಮನೆ ಸೇರಿಸಿದ್ವಿ. ಅದು ಸ್ನೇಹ ಫೌಂಡೇಶನ್ ಅಂತ ಕನಕಪುರ ರೋಡಲ್ಲಿ ಸ್ನೇಹ ಮೇಡಮ್ ಅಂತ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೀನಿ. ಅಂದ್ರೆ ಅವ್ರಿಗೆ ಡಾಗ್ ಲವರ್ಸ್ ಅಲ್ಲಿ ಇರೋರೆಲ್ಲ ಕೇಳ್ಕೊಂಡ್ರು. ಈಗ ಕನಕಪುರ ರೋಡಲ್ಲಿ ಆ ಡಾಗ್ ಇದೆ, ಸ್ನೇಹ ಫೌಂಡೇಶನ್ ಅಲ್ಲಿ ಇದೆ ಸರ್. ಮತ್ತೆ ಅಂಜನ ನಿಮ್ಗೆ ಸಾರಿ ಕೇಳೋದ ಆಮೇಲೆ? ಇಲ್ಲ ಸರ್, ಅವ್ರು ತಪ್ಪಿಲ್ಲ ಸರ್, ನಾನು ಯಾಕೆ ಕೇಳೋಣ? ಅವ್ರದ್ದು ತಪ್ಪಿಲ್ಲ ಸರ್, ಅವ್ರ ಸ್ನೇಹಿತರು ಕೊಟ್ಟಿದ್ದಾರೆ ಸರ್. ಏನಿದ್ರು ಆ ಹುಡುಗ ಒಳ್ಳೆಯವನು ಸರ್. ಇವನು ಪೆದ್ದು ಏನ್ ಮಾಡಿದಾನೆ, ಈ ಹುಡುಗ ನಾಯಿ ಮಾರೋರ್ಗೆ ಕೊಟ್ಬಿಟ್ಟಿದ್ದಾನೆ. ಅವನ್ ಕಿಲಾಡಿ ಪಾಪ, ಇವನು ಗೊತ್ತಿಲ್ಲ ಅವ್ನು ಮಾರಿರೋದು, ಇವನಿಗೂ ಗೊತ್ತಿಲ್ಲ, ಅವ್ನ್ ಅಂಜನ್ ಫ್ರೆಂಡ್ ಇವರು ಅಂಜನ್ಗೆ ಗೊತ್ತಿಲ್ಲ. ಇವನು ಒಳ್ಳೆಯವನೇ ಸರ್, ಯಾಕಂದ್ರೆ ಅವನು ಅಳ್ಕೊಂಡ್ ಪಾಪ ಸಾರಿ ಕೇಳ್ದ ಈ ಸೆಕೆಂಡ್ ಪಾರ್ಟಿ. ಆದ್ರೆ ಫಸ್ಟ್ ಪಾರ್ಟಿ ಇದಾನಲ್ಲ ಅಲ್ಲಿ ಹೋದವನು, ಅವನು ಕಿಲಾಡಿ. ಅದನ್ನ 30,000 ಸೇಲ್ ಇಟ್ಟವನೇ ಸರ್. ಫೈನಲಿ ಸರ್ ಆಯ್ತು ಸರ್, ಆದರೆ ಚೆನ್ನಾಗಿ ಮಾಡಿದ್ದೀರಾ ಸರ್. ಇವರು ಅಂಜನ್ನ ಫುಲ್ ಫೇಮಸ್ ಮಾಡಿ ಸೆಲೆಬ್ರಿಟಿ ಮಾಡಿದ್ರು. ಆದರೆ ತುಂಬ ಗುಡ್ ಪರ್ಸನ್ ಸರ್ ಅವರು. ಅಂಜನ್ ಅವ್ರು ತುಂಬ ಒಳ್ಳೆಯವರು. ಅಲ್ಲ, ಬಟ್ ನೀವು ನಾಯಿ ಕೊಟ್ಟಿದ್ದಕ್ಕೆ ಅವರು ಎಷ್ಟು ಫೇಮಸ್ ಆಗಿದ್ದು? ನೀವು ಹೋಗಿ ಇಂಟರ್ವ್ಯೂ ಮಾಡಿದ್ದಕ್ಕೆ ಫೇಮಸ್ ಆಗಿದ್ದು. ಅಲ್ಲ ಸರ್, ಇಂಟರ್ವ್ಯೂ ಮಾಡೋದಕ್ಕೂ, ಬಟ್ ನೀವು ನಾಯಿ ಕೊಟ್ಟಿರಲ್ಲ, ಲಿಂಕ್ ಇದೆಯಲ್ಲ ನಿಮ್ಗೋರ್ಗು. ನನಗೆ ಪರಿಚಯ ಇತ್ತು, ಆದರೆ ಸೋಷಿಯಲ್ ಮೀಡಿಯಲ್ಲಿ ಗೊತ್ತಾಗಿದ್ದು ನಿಮ್ಮಿಂದ. ಹೌದು, ಅಲ್ಲ ಸರ್, ನನ್ನಿಂದ ನೋಡಿ ಒಬ್ಬೊಬ್ಬರೇ ಸೆಲೆಬ್ರಿಟಿ ಆಗ್ತಾ ಇದ್ದಾರೆ. ಇವಾಗ ನಾನು ಇಲ್ಲೊಂದು ಕೈ ತೋರಿಸೋರು ಅವರು ಸೆಲೆಬ್ರಿಟಿ ಆಗ್ಬಿಡ್ತಾರೆ 5 ನಿಮಿಷಕ್ಕೆ. ಓಕೆ ಸರ್, ನಿಮ್ಮ ಆಶೀರ್ವಾದ. ಓಕೆ, ನೆಕ್ಸ್ಟ್ ಸರ್, ನಾವು ಏನು ಸರ್ ಇಲ್ಲಿ ಮಾಸ್ ತೆಗೀರಿ ಅಂತ ಅಲ್ಲೇ ಹೇಳಿಲ್ವಾ ನೀವು? ಯಾಕೆ ಸರ್ ಹಂಗೆ ಚೆನ್ನಾಗಿ ಕಾಣಿಸ್ತೀವಿ? ಇಲ್ಲ, ನಾಯಿಗೆ ನೆಕ್ಸ್ಟ್ ಟೈಮ್ ಕೇಳಿದಾಗ ನೆಕ್ಸ್ಟ್ ಟೈಮ್ ಅಲ್ಲ ಸರ್, ಈಗ ಇವತ್ತೇ ಪಾಯಿಂಟರ್ ಇದೆ, ಎತ್ಕೊಂಡು ಹೋಗ್ತೀರಾ? ಇಲ್ಲ, ಯೋಚನೆ ಮಾಡಿ ಬರೀ ಟ್ರೈನಿಂಗ್ 10 ಲಕ್ಷ ಖರ್ಚಾಗಿರೋದು. ಅದು ಅವ್ರದ್ದೇ ಅಂಬಾನಿದು, ಅಲ್ಲಿಂದ ತಗೊಂಡಿದ್ದೀನಿ ಪಾಯಿಂಟರ್ ಡಾಗು. ಇವತ್ತು ಮಧ್ಯಾಹ್ನ ಬೇಕಾದ್ರೆ ನೀವೇ ಹೋಗಿ ವೈಟ್ ಫೀಲ್ಡ್ ಅಲ್ಲಿ ಬೋರ್ಡಿಂಗ್ ಅಲ್ಲಿ ಬಿಟ್ಟಿದ್ದೀನಿ, ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ, ಅಲ್ಲಿಂದ ಇಸ್ಕೊಂಡು. ಯೋಚನೆ ಮಾಡ್ತೀನಿ. ಯೋಚನೆ ಅಲ್ಲ, ₹1 ಖರ್ಚಿಲ್ಲ, 0 ರೂಪೀಸಲ್ಲಿ ಹೇಳ್ಕೊಡ್ತೀನಿ. ಕೋಳಿ ಅಂಗಡಿ ಪರಿಚಯ ಇದ್ರೆ ಸಾಕು, ಫ್ರೀಯಾಗಿ ಕೊಡ್ತಾರೆ. ಬರೀ ನೆಕ್ಕು ಅದು ಇದು ಹಸಿ ತಂದು ಹಂಗೆ ಹಾಕ್ಬಿಡಿ, ಇನ್ನೇನು. ಆಯ್ತು ಸರ್, ಫೈಟ್ ಮಾಡ್ತೀನಿ. ಥ್ಯಾಂಕ್ ಯು.